ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಿನ್ನೆ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ವಿ? ನಿನ್ನೆ ಕ್ಲಾಸ್ನಲ್ಲಿ ನಾವು ಗುಣಿತ ಅಕ್ಷರಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ? ಗುಣಿತ ಅಕ್ಷರ ಎಂದರೇನು, ಅದರ ಅರ್ಥ, ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತ ಅಕ್ಷರಗಳು ಆಗುತ್ತವೆ ಅಂತ. ಓಕೆನಾ? 25 ವರ್ಗೀಯ ವ್ಯಂಜನಗಳಿವೆ. ಆಮೇಲೆ 9 ಅವರ್ಗೀಯ ವ್ಯಂಜನಗಳಿವೆ. ಇವುಗಳಿಗೆ 15 ಸ್ವರಗಳು ಸೇರಿದಾಗ ನಮಗೆ ಗುಣಿತ ಅಕ್ಷರಗಳು ಸಿಗುತ್ತವೆ ಅಂತ ನಾವು ನಿನ್ನೆ ಕ್ಲಾಸ್ನಲ್ಲಿ ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ? ಅದು ಯಾವ ಥರ ಸೇರುತ್ತೆ ಅಂತ ನಾವು ನಿನ್ನೆ ನೋಡಿದ್ವಿ. ನಲ್ಲಿ ಪ್ಲಸ್ ಅ ಕೂಡಿದರೆ ಕ ಆಗುತ್ತೆ. ನೆಕ್ಸ್ಟ್ ನಲ್ಲಿ ಪ್ಲಸ್ ಆ ಕೂಡಿದರೆ ಕ ಆಗುತ್ತೆ. ಇದೇ ಥರ ಎಲ್ಲಿವರೆಗೆ ಅಂದರೆ ಅಹ ಮೀನ್ಸ್ ಕಂ ಕಹವರೆಗೂ ನಮಗೆ ಏನಂದರೆ ವ್ಯಂಜನಗಳು ಮತ್ತು ಸ್ವರಗಳು ಆ್ಯಡ್ ಆಗುತ್ತೆ. ಅದರಿಂದ ನಮಗೆ ಗುಣಿತ ಅಕ್ಷರಗಳು ಸಿಗುತ್ತವೆ ಅಂತ ನಾವು ನಿನ್ನೆ ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ? ನಿನ್ನೆ ನಾವು ಎಲ್ಲಿವರೆಗೆ ಗುಣಿತಾಕ್ಷರಗಳನ್ನು ನೋಡಿದ್ವಿ ಅಂದರೆ ಓನ್ಲಿ ಖ ಮತ್ತು ಘ ಘ ನ್ಯ ಇಲ್ಲಿವರೆಗೆ ನಾವು ಕ ಖ ಗ ಘ ನ್ಯ ಚ ಚ ಚ ಚ ನ್ಯ ಈ ಥರ ಎಲ್ಲ ನಾವು ನಿನ್ನೆ ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ? ಇದು ನಿನ್ನೆ ಕ್ಲಾಸಿಗೆ ಎಂಡ್ ಆಗಿತ್ತು. ಇವತ್ತು ನಾವು ಇದರ ಮುಂದಿನ ಕ್ಲಾಸನ್ನು ನಾವು ಇವತ್ತು ಸ್ಟಡಿಯನ್ನು ಮಾಡೋಣ. ಓಕೆನಾ? ಕ್ಷಜ್ಞೆವರೆಗೂ ನಾನು ಇವತ್ತು ನಿಮಗೆ ಗುಣಿತ ಅಕ್ಷರಗಳ ಬಗ್ಗೆ ಹೇಳ್ತೀನಿ. ಓಕೆನಾ? ಕ ಖ ಗ ಘ ನ್ಯ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಂದರೆ ಚ. ಯಾವ ಥರ ನಲ್ಲಿ ಪ್ಲಸ್ ಅ ಕೂಡುತ್ತೆ ಅದೇ ಥರ ನಲ್ಲಿ ಪ್ಲಸ್ ಅ ಕೂಡಿದಾಗ ನಲ್ಲಿ ಪ್ಲಸ್ ಆ ಕೂಡಿದಾಗ ಚ. ಓಕೆನಾ? ಇದೇ ಥರ ಇಲ್ಲಿದೆ ನೋಡಿ. ಚ ಚ ಚಿ ಚಿ ಚೂ ಚೂ ಚೇ ಚೇ ಚೈ ಚೋ ಚೋ ಚೌ ಚಂ ಚಹ. ನೆಕ್ಸ್ಟು ಚ ಆದಮೇಲೆ ದೊಡ್ಡ ಛ ಬರುತ್ತೆ. ಓಕೆ? ದೊಡ್ಡ ಛ ಆದಮೇಲೆ ಜ ಬರುತ್ತೆ. ಜ ಬರುತ್ತೆ. ಜ ಆದಮೇಲೆ ದೊಡ್ಡ ಜ ಬರುತ್ತೆ. ಆಮೇಲೆ ನ್ಯ ಬರುತ್ತೆ. ಇದೇ ಥರ ಇದೊಂದು ಏನಂದರೆ ಇದರಲ್ಲಿ ಓಗಳು ಕೂಡ ಸ್ವರಗಳು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಕ ಕ ಗ ಘ ನ್ಯ ಚ ಚ ಜ ಜ ನ್ಯ ಆದಮೇಲೆ ನೆಕ್ಸ್ಟ್ ಬರೋದು ಟ ಟ ಟಿ ಟಿ ಈ ಥರ ಟಮ್ ಟಹವರೆಗೂ ಬರುತ್ತೆ. ಆಮೇಲೆ ದೊಡ್ಡ ಟ ಬರುತ್ತೆ. ನೀವು ವಿಡಿಯೋವನ್ನು ಪೌಸ್ ಮಾಡಿ ಮಧ್ಯದಲ್ಲಿ ವಿಡಿಯೋನ ಪೌಸ್ ಮಾಡಿ ನೀವು ರೈಟ್ ಡೌನ್ ಮಾಡ್ಕೋಬೋದು. ಓಕೆನಾ? ಆಮೇಲೆ ವಿಡಿಯೋ ಪೌಸ್ ಮಾಡಿ ರೀಡ್ ಮಾಡ್ಬೋದು. ಓಕೆನಾ? ಆಮೇಲೆ ಇಲ್ಲಿ ನೋಡಿ ಡ ಡ ಡಿ ಡಿ ಡೂ ಡೂ ಡೇ ಡೇ ಡೈ ಡೈ ಮೀನ್ಸ್ ಐ, ಡೋ ಮೀನ್ಸ್ ಓ, ದೊಡ್ಡ ಡೋ ಮೀನ್ಸ್ ದೊಡ್ಡ ಓ, ಡೌ ಮೀನ್ಸ್ ಔ, ಡಮ್ ಮೀನ್ಸ್ ಡಹ ಮೀನ್ಸ್ ಅಹ. ಆಮೇಲೆ ನ ಬರುತ್ತೆ. ಆಮೇಲೆ ಥ ಬರುತ್ತೆ. ಥ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಧ ಬರುತ್ತೆ. ಆಮೇಲೆ ದೊಡ್ಡ ಧ ಬರುತ್ತೆ. ನ ಬರುತ್ತೆ. ಈ ಥರ ನಮಗೆ ಗುಣಿತ ಅಕ್ಷರಗಳು ಸಿಗುತ್ತವೆ. ಓಕೆನಾ? ನೆಕ್ಸ್ಟು ಪ ದೊಡ್ಡ ಫ, ನೆಕ್ಸ್ಟು ಬ ದೊಡ್ಡ ಭ, ಮ, ನೆಕ್ಸ್ಟು ಯ ರ ಲ, ಆಮೇಲೆ ರ ವ ಶ ಶ ಸ ಹ ಳ ಕ್ಷ ಜ್ಞ. ನಾನು ಎಲ್ಲವನ್ನು ನಿಮಗೆ ಟೈಪ್ ಮಾಡಿ ವಿಡಿಯೋವನ್ನು ಹಾಕಿದ್ದೀನಿ. ನಿಮಗೆ ಮಧ್ಯದಲ್ಲಿ ನೀವು ವಿಡಿಯೋವನ್ನು ಪೌಸ್ ಮಾಡಿ ರೈಟ್ ಡೌನ್ ಮಾಡ್ಕೋಬೋದು. ಆಮೇಲೆ ಕಲಿಬೋದು. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ನಿಮಗೆ ಕಂಟಿನ್ಯೂ ಮಾಡಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಗೈಸ್. ಓಕೆನಾ? ನಾನು ಫಸ್ಟ್ ಕ್ಲಾಸ್ ಹೇಳಿದ್ದು ಸ್ವರಗಳ ಬಗ್ಗೆ, ಆಮೇಲೆ ವ್ಯಂಜನಗಳ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ನೀಡಿದ್ದೆ. ಆಮೇಲೆ ಸಂಯುಕ್ತ ಅಕ್ಷರಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಸಂಧಿ ಅಕ್ಷರಗಳನ್ನು ನಾನು ಫಿನಿಶ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು ಒತ್ತಕ್ಷರಗಳ ಬಗ್ಗೆ ನಾನು ಹೇಳಿದ್ದೀನಿ. ಓಕೆನಾ? ಇವತ್ತು ನಾನು ನಿಮಗೆ ಗುಣಿತ ಅಕ್ಷರಗಳ ಬಗ್ಗೆ ನಾನು ನಿಮಗೆ ಕ್ಷಜ್ಞೆವರೆಗೂ ನಾನು ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಓಕೆನಾ? ವಿಡಿಯೋವನ್ನು ಎಂಡ್ವರೆಗೂ ನೋಡಿ ಗೈಸ್, ಅಂದರೆ ನಿಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಆಮೇಲೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆನಾ? ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಓಕೆ ಗೈಸ್, ಸೈನಿಂಗ್ ಆಫ್. ಬೈ ಬೈ ಗೈಸ್, ಟೇಕ್ ಕೇರ್.